ರಾಘವೇಶ್ವರ ಶ್ರೀಗಳ ವಿರುದ್ಧದ ಅತ್ಯಾಚಾರ ಪ್ರಕರಣದ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಿತು. ಶ್ರೀಗಳ ವಿರುದ್ಧದ ದೂರಿನಲ್ಲಿ ಯಾವುದೇ ಹುರುಳಿಲ್ಲ. ಘಟನೆ ನಡೆದ ಹಲವು ದಿನಗಳ ನಂತರ ದೂರು ಕೊಟ್ಟಿದ್ದಾರೆ. ಇದು ಸ್ವಾಮೀಜಿ ಗೌರವಕ್ಕೆ ಧಕ್ಕೆ ತರಕು ನಡೆಸಿದಂತಹ ಸಂಚು ಅಂತ ಶ್ರೀಗಳ ಪರ ವಕೀಲ ಬಿ.ವಿ. ಆಚಾರ್ಯ ವಾದವನ್ನ ಮಂಡನೆ ಮಾಡಿದರು. ಆದರೆ ಸ್ವಾಮೀಜಿ ವೈದ್ಯಕೀಯ ಪರೀಕ್ಷೆ ನಡೆಯಬೇಕು, ಯಾವುದೇ ಕಾರಣಕ್ಕೂ ಕೂಡ ಪ್ರಕರಣ ರದ್ದುಗೊಳಿಸಬಾರದು ಅಂತ ಸರ್ಕಾರಿ ಪರ ವಕೀಲ ರವಿ ವರ್ಮ ಕುಮಾರ್ ತಮ್ಮ ವಾದವನ್ನ ಮಂಡಿಸಿದರು. ಈ ವೇಳೆ ಅತ್ಯಾಚಾರ ಪ್ರಕರಣದ ವಿರುದ್ಧ ನೀಡಲಾದ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಕೋರಿ ರಾಘವೇಶ್ವರ ಶ್ರೀಗಳು ಅರ್ಜಿ ಸಲ್ಲಿಸಿದ್ರು. ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯ ತೀರ್ಪನ್ನ ಕಾಯ್ದಿರಿಸಿದೆ. ಜೊತೆಗೆ ಅಂತಿಮ ತೀರ್ಪಿನವರೆಗೂ ಕೂಡ ಯಥಾಸ್ಥಿತಿ ಮುಂದುವರಿಕೆಗೆ ಆದೇಶಿಸಿದೆ.